ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮತ್ತೊಂದು ರಿಸಲ್ಟ್ ಬಂದಿದೆ. ಅಂದರೆ ಇದು ಎಲೆಕ್ಷನ್ ರಿಸಲ್ಟ್ ಅಲ್ಲ, ಇದು PUC ರಿಸಲ್ಟ್. ರಾಜ್ಯದ ಬಹುನಿರೀಕ್ಷಿತ ಪಾಪ ಲಕ್ಷಾಂತರ ಮಕ್ಕಳು ಬರೆದಂತಹ ಪರೀಕ್ಷೆ ರಿಸಲ್ಟ್ ನಿನ್ನೆ ಬಂತು. ಎಂದಿನಂತೆ ಮತ್ತೆ ಬಾಲಕಿಯರೇ ಟಾಪರ್ಸ್, ಬಾಲಕಿಯರ ಮೇಲುಗೈ, ಬಾಲಕಿಯರೇ ರಿಸಲ್ಟ್ನಲ್ಲಿ ಹೆಚ್ಚು ಪರ್ಸೆಂಟೇಜ್ ತೊಗೊಂಡಿರೋದು. ಎಲ್ಲವೂ ಬಾಲಕಿಯರೇ. ಲೇ ಹುಡುಗರ ಏನರೋ ಮಾಡ್ತಾ ಇದ್ದೀರಾ? ಬರೀ ಬೈಕ್ ಹಾಕ್ಕೊಂಡು ವೀಲಿ ಮಾಡ್ಕೊಂಡು ರೌಂಡ್ ಹಾಕ್ಕೊಂಡು ಇಲ್ಲಿ ಯಾರನ್ನೋ ಇಂಪ್ರೆಸ್ ಮಾಡಿಕೊಂಡು ಅಲ್ಲಿ ಎಲ್ಲೋ ಪೆಟ್ಟಿ ಅಂಗಡಿ ಹತ್ರ ಕೂತ್ಕೊಂಡು ಸಿಗರೇಟ್ ಹೊಡ್ಕೊಂಡು ಟೀ ಹೊಡ್ಕೊಂಡು ಬಂದು ತಿನ್ಕೊಂಡು ಎಗ್ ಫ್ರೈಡ್ ರೈಸು ಗೋಬಿ ಮಂಚೂರಿ ಇಲ್ಲಿಗೆ ಫಿಕ್ಸ್ ಆಗ್ಬಿಟ್ರಲ್ರೋ. ಇಲ್ಲಿ ನೋಡ್ರೋ, ಇಲ್ಲಿ ಕಳೆದ ಬಾರಿಗಿಂತ 12% ಕಮ್ಮಿ ಆಗಿದೆ ಟೋಟಲ್ ರಿಸಲ್ಟು. ಅದರಲ್ಲಿ ಬಾಲಕರ ಪಾತ್ರನೇ ದೊಡ್ಡದು, ಅದು ಬಿದ್ದು ಹೋಗೋದ್ರಲ್ಲಿ. ಈಗಿನ ಬಾಲಕಿಯರು ಹೆಂಗೆ ಓದಬೇಕು, ಏನು ಮಾಡಬೇಕು, ಅವ್ರ ಟಾರ್ಗೆಟ್ ಏನಿದೆ, ಅವ್ರ ಉದ್ದೇಶ ಏನಿದೆ, ಅದನ್ನು ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡು ಅದನ್ನು ಕ್ಲಿಯರ್ ಮಾಡಿ ಅವರು ಇವಾಗ ಒಳ್ಳೆ ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾರೆ. 69% ಮಕ್ಕಳು ಪಾಸಾಗಿದ್ದಾರೆ ಈ ಸಲ. ಅದರಲ್ಲಿ ಸೈನ್ಸ್ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಕಾಮತ್ ಅಂತ ದಕ್ಷಿಣ ಕನ್ನಡದ ಹೆಣ್ಮಗಳು, ಹಾಗೆ ದೀಕ್ಷಾ ಆರ್ ಅಂತ ಶಿವಮೊಗ್ಗದ ನಮ್ಮೂರಿನ ಮಲೆನಾಡಿನ ಹೆಣ್ಮಗಳು, ಇವರಿಬ್ಬರು 600ಕ್ಕೆ 599 ತೊಗೊಂಡಿದ್ದಾರೆ. ಸಾಕೇನ್ರಮ್ಮ, ಖುಷಿ ಆಯಿತಾ? ಮತ್ತು ಒಂದು ಬಂದಿಲ್ಲ ಅಂತ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬಿಟ್ಟಿರ. ಹೇಳಕ್ಕೆ ಬರಲ್ಲ, ಈ ಹೆಣ್ಮಕ್ಳು ಹಂತಕ್ಕೆ ಹೋದ್ರೂ ಹೋಗ್ಬಿಡ್ತಾರೆ. 1 ಮಾರ್ಕ್ಸ್ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ, ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತೇಳಿ ಬೇಜಾರು ಮಾಡ್ಕೊಂಡು ಕೂತಿದ್ರು ಆಶ್ಚರ್ಯ ಇಲ್ಲ. ಇನ್ನು ಕಾಮರ್ಸ್ ಅಂದರೆ ವಾಣಿಜ್ಯ ವಿಭಾಗದಲ್ಲೂ ಸಹಿತ ದೀಪಶ್ರೀ ಅಂತ ಆ ಹೆಣ್ಮಗು ಕೂಡ ಮಂಗಳೂರು ಹೆಣ್ಮಗು, ಕುಡ್ಲದ ಹೆಣ್ಮಗಳು, 600ಕ್ಕೆ 599. ಇನ್ನು ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಸಂಜನಾ ಬಾಯಿ ಅಂತ 597 ತೆಗೆದಿಯಾಳೆ ಹೆಣ್ಮಗಳು. ಹೋದ್ಸಲಿಗಿಂತ ಈ ಸಲ ಸ್ವಲ್ಪ ಫಲಿತಾಂಶ ಕಮ್ಮಿಯಾಗಿದೆ. ಅದಕ್ಕೆ ಕಾರಣವೂ ಇದೆ. ಯಾಕಂತಂದರೆ ವೆಬ್ಕಾಸ್ಟಿಂಗ್ ಅಂತ ಒಂದು ವ್ಯವಸ್ಥೆ ಮಾಡಿದರು. SLC ಎಕ್ಸಾಮ್ಸಲ್ಲಿ ಈ ಸಲ ಮಾಡಿದರು. ವೆಬ್ಕಾಸ್ಟಿಂಗ್ ಮಾಡಿದಾಗ ನಿಂಗೆ ಕಾಪಿ ಹೊಡಿಯೋರು ಅಥವಾ ಪರೀಕ್ಷಾ ಅಕ್ರಮಗಳೇನಿದೆ, ಈ ಮಾಸ್ಟರ್ಗಳೇ ಸಪೋರ್ಟ್ ಮಾಡೋದು, ಈ ಥರದ್ದೆಲ್ಲ ಈ ಸಲ ಅದಕ್ಕೆ ಕಡಿವಾಣ ಹಾಕಲಾಗಿತ್ತು. ಹಾಗಾಗಿ ಹೋದ್ಸಲಿಗಿಂತ 12% ಈ ಸಲ ರಿಸಲ್ಟ್ ಕಮ್ಮಿ ಆಗಿದೆ. ಅದರಲ್ಲಿ ನಾನು ಡಿಸ್ಟಿಕ್ ವೈಸ್ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಡಿಸ್ಟಿಕ್ಕು ಏನೇನು ಅಂತ. ಅಲ್ಲಿ ಬಿಡಿ, ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಅವ್ರು ಯಾವಾಗಲೂ ಫೈಟ್ ಮಾಡ್ತಾ ಇರ್ತಾರೆ, ನೀನಾ ಅಂತ. ಅವ್ರು ಉಲ್ಟಾ ಪಲ್ಟಾ ಆಗ್ತಾ ಇರುತ್ತೆ. ಅದು ಓಕೆ. ಈ ಸಲ ಟೋಟಲ್ 134 ಕಾಲೇಜಲ್ಲಿ 100% ರಿಸಲ್ಟ್ ಬಂದಿದೆ. ವಾವ್ ಅನ್ನೋ ವಿಷಯ ಏನಲ್ಲ. ಹೋದ ಸಲ 463 ಕಾಲೇಜಲ್ಲಿ ಬಂದಿದೆ 100% ರಿಸಲ್ಟ್. ಈ ಸಲ ಕೇವಲ 134 ಕಾಲೇಜಿಗೆ ಸೀಮಿತ ಆಗಿದೆ. ಹೋದ ಸಲ ಬರೀ 34 ಕಾಲೇಜಲ್ಲಿ 0% ರಿಸಲ್ಟ್. ಅಂದರೆ ಯಾವನೂ ಪಾಸಾಗಿಲ್ಲ, ಯಾವಳು ಪಾಸಾಗಿಲ್ಲ ಆ ಕಾಲೇಜಲ್ಲಿ, ಒಬ್ಬರು ಪಾಸಾಗಿಲ್ಲ ಆ ಕಾಲೇಜಲ್ಲಿ ಅಂತ. ಆ ಥರದ್ದು ಕಾಲೇಜ್ ಈ ಸಲ 123 ಕಾಲೇಜ್ ಇದೆ. ಹೋದ ಸಲ 34 ಇತ್ತು, ಈ ಸಲ 123 ಕಾಲೇಜಲ್ಲಿ ಈ ಥರ ಆಗಿದೆ. ಅಂದರೆ ನೋ ರಿಸಲ್ಟ್ ಯಾರು ಒಬ್ಬರು ಪಾಸಾಗಿಲ್ಲ. ಯಾರ್ಯಾರು ಪರೀಕ್ಷೆ ಬರೆದಿದ್ರೋ ಅವ್ರು ಯಾರೂ ಪಾಸಾಗಿಲ್ಲ. ಇನ್ನು ನಿಮಗೆ ನಾನು ಅದೇ ಹೇಳಿದೆ, ಡಿಸ್ಟಿಕ್ ವೈಸ್ ನಾನು ನಿಮಗೆ ರಿಸಲ್ಟ್ ಕೊಡ್ತಾ ಹೋಗ್ತೀನಿ ಅಂತ. ಡಿಸ್ಟಿಕ್ ವೈಸ್ ರಿಸಲ್ಟ್ ಬಂದಾಗ ನನಗೆ ಆಶ್ಚರ್ಯ ಆಗೋದು, ಯಾವಾಗಲೂ ಈ ಟಾಪ್ 10 ಒಳಗಿರುವ ಜಿಲ್ಲೆಗಳೇ ಅಲ್ಲೇ ಮೇಲೆ ಕೆಳಗೆ ಮೇಲೆ ಹಿಂಗೆ ಆಟ ಆಡ್ಕೊಂಡಿರ್ತಾರೆ ಅಷ್ಟೇ. ಬಿಟ್ಟರೆ ಕೆಲವು, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳು ಯಾಕೆ ರಾಜಕೀಯ ಮಾಡೋಕ್ಕೆ ಹೇಳಿ ವಿಧಾನಸೌಧದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಲೆವೆಲಲ್ಲಿ ಮಾಡ್ತಾರೆ. MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಮಿನಿಸ್ಟ್ರುಗಳಾಗಿರ್ಬೋದು, ದೊಡ್ಡ ಭಾಷಣ ಬಿಗಿತಾರೆ. ಆದರೆ ತಮ್ಮೂರಿನ ಅಭಿವೃದ್ಧಿ ಮತ್ತು ತಮ್ಮೂರಿನ ಶಿಕ್ಷಣ ವ್ಯವಸ್ಥೆಯ ವಿಚಾರಕ್ಕೆ ಬಂದಾಗ ಸಕಾರ ಎತ್ತಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಹೇಳೋದು ಹಾಗೆ. ಈಗ ಲಾಸ್ಟಲ್ಲಿ ಅಂದರೆ ಲಾಸ್ಟ್ ಪೊಸಿಷನ್ಸಲ್ಲಿ ಈ ಸಲ ಇರುವಂಥದ್ದೇನು, 28ರಲ್ಲಿ ಚಿತ್ರದುರ್ಗ, 29ರಲ್ಲಿ ವಿಜಯಪುರ, 30ರಲ್ಲಿ ರಾಯಚೂರು, 31ರಲ್ಲಿ ಕಲಬುರಗಿ, 32ರಲ್ಲಿ ಯಾದಗಿರಿ. ನೋಡಿ, ಕಲಬುರಗಿ 31 ಅಂತೆ. ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಸ್ವಲ್ಪ ಗಮನ ಹರಿಸಿ, ನಿಮ್ಮ ಡಿಸ್ಟಿಕ್ನ ಎಜುಕೇಷನ್ ಕಡೆನೂ ಸ್ವಲ್ಪ ಗಮನ ಹರಿಸಿ. ಮಕ್ಕಳು ಯಾಕೆ ನೋಡಿ, ಇವಾಗ ಉಡುಪಿ ಹೋದ್ಸಲಿ ನಂಬರ್ 2 ಇದ್ದರು, ರೊಚ್ಚಿಗೆದ್ರು. ಈ ಸಲ ಇಲ್ಲ ನಾವು ನಂಬರ್ 2ಗೆ ಹೋಗ್ಬಿಟ್ವಿ ಹೋದ್ಸಲಿ ರಿಸಲ್ಟ್ಸಲ್ಲಿ. PUCಲಿ ಈ ಸಲ ನಂಬರ್ 1 ಬರಬೇಕು, ಉಡುಪಿ ನಂಬರ್ 1. ದಕ್ಷಿಣ ಕನ್ನಡದವ್ರು ಹೋದ್ಸಲಿ ನಂಬರ್ 1 ಇದ್ದರು, ಈ ಸಲ ಉಡುಪಿ ಕೊಟ್ಟ ಕಾಂಪಿಟೇಷನ್ಗೆ ನಂಬರ್ 2. ಅದರಲ್ಲೇನು ದೊಡ್ಡ ವ್ಯತ್ಯಾಸ ಇಲ್ಲ ನೋಡಿ. ಉಡುಪಿಯದ್ದು ಟೋಟಲ್ ಶೇಕಡಾ ಫಲಿತಾಂಶ 93.90, ದಕ್ಷಿಣ ಕನ್ನಡದ್ದು 93.57. ಅದಾದಮೇಲೆ ನಮ್ಮ ಬೆಂಗಳೂರು ದಕ್ಷಿಣ, ಬಟ್ ಡಿಫ್ರೆನ್ಸ್ ಈಸ್ 8%, ಹತ್ತಿರ 85.36 ಬರ್ತಾರೆ. ಅಲ್ಲಿಂದ ಕೊಡಗು, ಬೆಂಗಳೂರು ಉತ್ತರ ಕನ್ನಡ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ, ಇಷ್ಟಕ್ಕೆ ಸೀಮಿತ. ಇಷ್ಟರಲ್ಲೇ ಈ ಹತ್ತಿದವಲ್ಲ. ಈಗ ನೋಡಿ, ಹಂಗೆ ನೋಡಿದ್ರೆ ಹಾಸನ ಪಿಕಪ್ ಹೋದ್ಸಲಿ 13ರಲ್ಲಿತ್ತು, ಈ ಸಲ 10ಕ್ಕೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಪಿಕಪ್ ಆಗಿದೆ, ಹೋದ್ಸಲಿ 10ಕ್ಕಿತ್ತು, ಈ ಸಲ 8ಕ್ಕೆ ಬಂದಿದೆ. ಬೆಂಗಳೂರು ಉತ್ತರ ಪಿಕಪ್ ಆಗಿದೆ, ಹೋದ್ಸಲ 7ರಲ್ಲಿತ್ತು, ಈ ಸಲ 5ಕ್ಕೆ ಬಂದಿದೆ. ಬೆಂಗಳೂರು ದಕ್ಷಿಣ ಹೋದ್ಸಲ 6ನೇ ಸ್ಥಾನದಲ್ಲಿತ್ತು, ಈ ಸಲ 3ನೇ ಸ್ಥಾನಕ್ಕೆ ಬಂದಿದೆ. ಹಂಗೆ ನೋಡಿದ್ರೆ ಶಿವಮೊಗ್ಗ ಈ ಸಲ 7ಕ್ಕೆ ಬಂದಿದೆ, ಹೋದ್ಸಲಿ 8ರಲ್ಲಿತ್ತು. ಸೊ ಅಂದರೆ ಗ್ರೋತ್. ನನಗೆ ಈ 10 ಜಿಲ್ಲೆಗಳಿಗೆ ಯಾಕೆ ಸೀಮಿತ ಆಗ್ತಾ ಇದೆ ಪರೀಕ್ಷೆ? ಇದು SLC ರಿಸಲ್ಟ್ ಆಗಿರ್ಬೋದು, PU ರಿಸಲ್ಟ್ ಆಗಿರ್ಬೋದು, ಯಾವುದೇ ರಿಸಲ್ಟ್ಗಳಾದ್ರೂ ಇಲ್ಲೇ ಕಾಂಪಿಟೇಷನ್. ಉಳಿದ ಜಿಲ್ಲೆಗಳ ಶಾಸಕರು
ಅಥವಾ ಮಂತ್ರಿಗಳು ಏನು ಮಾಡ್ತೀರಿ? ನಿಮಗೆ ಬರೀ ಬಿಡಿ, ಅಲ್ಲಿನ ರಸ್ತೆ ಉದ್ಧಾರ ಮಾಡೋಕ್ಕಾಗಲ್ಲ, ಅಲ್ಲಿ ನೀರು ಕೊಡೋಕ್ಕಾಗಲ್ಲ, ಅಲ್ಲಿಗೆ ಒಂದು ಟಾಯ್ಲೆಟ್ ಕಟ್ಸೋಕ್ಕಾಗಲ್ಲ, ಅಲ್ಲಿ ಜನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಅದೆಲ್ಲ ಹಾಳಾಗೋಯ್ತು. ಅಟ್ಲೀಸ್ಟ್ ಫ್ಯೂಚರ್ ಕಟ್ಟಬೇಕು ಅಂತಂದರೆ ಶಿಕ್ಷಣ ವ್ಯವಸ್ಥೆಗಳು ಚೆನ್ನಾಗಿರಬೇಕು. ಅದರಲ್ಲೂ ಈ ಸಲ ಸರ್ಕಾರಿ ಕಾಲೇಜುಗಳು ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ಮಕ್ಕಳ ಅನುತ್ತೀರ್ಣ ಅಂದರೆ ಫೇಲ್ ಆಗಿರೋ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಕಾರಣ ಯಾರು? ಸರ್ಕಾರ. ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಚೆನ್ನಾಗಿ ನೋಡಿಕೊಂಡು, ಆಯಾ ಕಾಲೇಜುಗಳಲ್ಲಿ ಒಳ್ಳೆ ರಿಸಲ್ಟ್ ಬರೋ ಥರ ನೋಡಿಕೊಂಡು, ಆ ಊರಲ್ಲಿರೋ ಗೌರ್ಮೆಂಟ್ ಕಾಲೇಜಲ್ಲಿ ರಿಸಲ್ಟ್ ಬರದೇ ಇರೋ ಥರ ಮಾಡಿಬಿಟ್ರೆ ಮುಂದಿನ ವರ್ಷ ಆ ಕಾಲೇಜಲ್ಲಿ ಓದೋ ಮಕ್ಕಳು ಸಹಿತ ಬಂದು ನಮ್ಮ ಕಾಲೇಜಿಗೆ ಸೇರ್ಕೋತಾರೆ ಅಂತ ಇರುವಂತಹ ಕೆಲವು ಮೈಂಡ್ಸೆಟ್ಗಳ ಮಧ್ಯದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಉದ್ಧಾರ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಪಾಪ ತುಂಬ ಖುಷಿ ಆಗುತ್ತೆ. ಅಂದರೆ ಈ ಒಂದು ರೇಣುಕಾ ಅಂತ ಒಬ್ಳು ಹೆಣ್ಮಗಳು, ಕೊಪ್ಪಳದವಳು, ಕೂಲಿ ಕೆಲಸ ಮಾಡ್ತಾ ಇದ್ಲಂತೆ. ಕಾಲೇಜಿಂದ ಬಿಟ್ಟು ಬಂದು ತನ್ನ ಗದ್ದೆ ಹೊಲಕ್ಕೆ ಹೋಗಿ ಕೃಷಿ ಕೆಲಸ ಮಾಡ್ತಾ ಇದ್ಲಂತೆ. ಆ ಹೆಣ್ಮಗು 550 ಮಾರ್ಕ್ಸ್ ತೊಗೊಂಡಿದೆ. ಕಲಾ ವಿಭಾಗದಲ್ಲಿ ಆರ್ಟ್ಸ್ನಲ್ಲಿ 550 ಮಾರ್ಕ್ಸ್ ತೊಗೊಂಡಿದೆ. ಒಂದು ಹತ್ತತ್ರ ಒಂದು 4-5 ಜನ ಸೂಸೈಡ್ ಮಾಡ್ಕೊಂಡ್ರಂತೆ ರಿಸಲ್ಟು ಹೋಯ್ತು ಅಂತ. ಈಗ 2ನೇ ತಾರೀಕು ಮತ್ತಿತ್ತಪ್ಪ ಸೆಕೆಂಡ್ ಅಟೆಂಪ್ಟು. ಬರಿಬೋದಿತ್ತು. ಗೊತ್ತಿಲ್ಲ ಈ ಜನಗಳು ಮಕ್ಕಳಿಗೆ ಏನಾಗಿದೆ ಅಥವಾ ಪ್ರೆಷರ್ ಹಂಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನು ಹೇಳೋದು, ಮಾರ್ಕ್ಸ್ಗಳು ಬದುಕನ್ನು ಬರಿತವೆ ನಿಜ, ಆದರೆ ಬದುಕನ್ನು ಕಟ್ಟೋದಿಲ್ಲ. ಪರೀಕ್ಷೆಗಳು ನಿಮ್ಮ ಸರ್ಟಿಫಿಕೇಟ್ ಮೇಲೆ ನಿರ್ಧಾರ ಮಾಡ್ತವೆ ಅಷ್ಟೇ ಬಿಟ್ಟರೆ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕಿಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿ, ಅವಕಾಶಗಳು ಬೇಕಾದಷ್ಟಿದೆ. ಪಾಸಾದವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಪಾಸಾದವನಿಗೆ ಒಂದೇ ಒಂದು ಸಲ ಪೇಪರಲ್ಲಿ ಫೋಟೋ ಬರೋದು. ಫೇಲಾಗಿ ಬದುಕನ್ನು ಚಾಲೆಂಜಿಂಗ್ ಆಗಿ ತೊಗೊಂಡ್ರೆ ಪ್ರತಿದಿನವೂ ಬರ್ಬೋದು ಪೇಪರಲ್ಲಿ ಅಂತ. ಅಂದರೆ ಏನೋ ಕ್ರೈಮ್ ಮಾಡಿ ಇದು ಮಾಡಿ ಅಲ್ಲ, ಸಾಧನೆ ಮಾಡಿ ಬರೋಕ್ಕೆ ಸಾಧ್ಯ ಇದೆ ಅಂತ. ಬಟ್ ಇದರೆಲ್ಲದರ ಆಚೆಗೆ ರಿಸಲ್ಟು, ಇದರೆಲ್ಲದರ ಆಚೆಗೆ ನನಗಿರೋ ಕನ್ಸರ್ನ್ ಏನು ಅಂತಂದರೆ, ದಯವಿಟ್ಟು ಕರ್ನಾಟಕದ ರಾಜಕಾರಣಿಗಳು ಮೊಬ್ಬುದ್ದಿಯಿಂದ ಹೊರಗಡೆ ಬಂದು ಸ್ವಲ್ಪ ಶಿಕ್ಷಣ ವ್ಯವಸ್ಥೆ ಬಗ್ಗೆ ತಲೆ ಕೆಡಿಸಿಕೊಂಡ್ರೆ ಮುಂದಿನ ವರ್ಷದಲ್ಲಾದರೂ ರಿಸಲ್ಟ್ಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು ಅನ್ನುವುದು ನಮ್ಮ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.